ಇಟ್ಕೊಬಿಟ್ರೆ ನಾವು ಮನೆಯಲ್ಲೇ ಏನು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ನ ರಿಮೂವ್ ಹಾಕಬೇಡಿ. ಅದನ್ನು ಸ್ಟೀಮ್ ತಗೋಬೇಕು. ಸ್ಟೀಮ್ ಹಿಂಗೆ ಈಚದಲ್ಲ ಮಗ ಕೊಡಿಲಿ ತೋರಿಸ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಏನೇನಿರುತ್ತೆ ಅಂತ ಎಲ್ಲ ನೋಡೋಣ. ಪಟ ಅಂತ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಚುಕ್ಕಿ ಇಲ್ಲದೆ ಇರೋದು ರಂಗೋಲೆ. ಇದು ಸ್ವಲ್ಪ ದಿನ ಮರ್ತು ಹೋಗುತ್ತೆ, ಸ್ವಲ್ಪ ದಿನ ನೆನಪಾಗುತ್ತೆ. ಒಂಥರ ಮರುನ್ ಕಾಳೆ ಥರ ಇದು ರಂಗೋಲಿ. ಇದು ಯಾವ ಥರ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ, ಆದರೆ ಬಿಡ್ಸೋಕ್ಕೆ ಹೋದರೆ ಚೆನ್ನಾಗಿ ಬರುತ್ತೆ. ಇದೇ ಸ್ಪೆಷಾಲಿಟಿ. ಇವಾಗ ಆ ಕಡೆ ಈ ಕಡೆ ಎಲ್ಲ ರಂಗೋಲಿ ಹಾಕ್ಕೊಂಡು ಪಟ ಪಟ ಅಂತ ಬೇಗ ಒಳಗಡೆ ಬಂದು ಕೆಲಸ ಮುಗಿಸ್ಕೊಬಿಡೋಣ. ಮನ್ಸಿಗೆ ಬಂದಿದ್ದು ಗೀಚ್ತಾ ಇರೋದು ರಂಗೋಲಿ ಅಂದರೆ ಮನ್ಸಿಗೆ ಬಂದಿದ್ದು ಹಾಕ್ತಾನೇ ಇರಬೇಕು. ನಮ್ಮ ಹೆಣ್ಮಕ್ಳು ಅಲ್ವಾ, ಕ್ಷಣಕ್ಕೆ ಯಾವ ರಂಗೋಲಿ ನೆನಪಾಗುತ್ತೋ ಅದು ಹಾಕಿ ಓಡಿ ಬರೋದು ಅಷ್ಟೇ. ಚೆನ್ನಾಗಿದೆಯಾ ರಂಗೋಲಿ? ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ. ಇವಾಗ ನಾನು ಮನೆಯಲ್ಲೇ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಯಾವ ಥರ ರಿಮೂವ್ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಮನೆಯಲ್ಲೇ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಯಾವ ಥರ ರಿಮೂವ್ ಮಾಡ್ಕೊಳ್ತೀನಿ ನಾನು, ಮತ್ತು ಯಾವ ಥರ ರಿಮೂವ್ ಮಾಡ್ಕೊಳೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾವ ಥರ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಏನಿಲ್ಲ, ಈಸಿಯಾಗಿ ನಾವು ಮನೆಯಲ್ಲೇ ಇದೊಂದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ತೆಗೆಯುವಂಥ ಒಂದು ಇದು ಬರುತ್ತೆ. ಅದು ನಾವು ಒಂದು 30 ರುಪೀಸೋ 40 ರುಪೀಸೋ ಅನಿಸುತ್ತೆ. ಇದನ್ನು ತಂದು ಇಟ್ಕೊಬಿಟ್ರೆ ನಾವು ಮನೆಯಲ್ಲೇ ಏನು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ನ ರಿಮೂವ್ ಮಾಡ್ಕೋಬೋದು. ಅದು ಯಾವ ಥರ ಅಂತ ತೋರಿಸ್ತೀನಿ. ಏನು ತೋರಿಸ್ದೆ ಶುಗರ್ ಮತ್ತು ಇದು ಟೊಮೊಟೊ. ಯಾಕಂದರೆ ನಾವು ಡೈರೆಕ್ಟಾಗಿ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ರಿಮೂವ್ ಮಾಡೋಕ್ಕೆ ಹೋದರೆ ಇಲ್ಲಿ ನಮ್ಮ ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನಮ್ಮ ಸ್ಕಿನ್ನಿಗೆ ಸ್ವಲ್ಪ ಮಸಾಜ್ ಮಾಡಿಕೊಂಡು ಆಮೇಲೆ ಸ್ಟೀಮ್ ತಗೊಂಡು ನಾವು ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸು ರಿಮೂವ್ ಮಾಡಿದ್ರೆ ಚೆನ್ನಾಗಿ ಇಲ್ಲೆಲ್ಲ ಇರೋದೆಲ್ಲ ಬರುತ್ತೆ. ಹಾಗಾಗಿ ನಾನು ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ ಟೊಮೊಟೊ ಮತ್ತು ಶುಗರ್ನ ತಗೊಂಡು ರಬ್ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ಸ್ಕಿನ್ನಿಗೆ ಸ್ಕ್ರಬ್ ಮಾಡಿ ಆಮೇಲೆ ನಾವು ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ, ನಮ್ಮದು ಇದೇನು ಪೋರ್ಸ್ ಇರುತ್ತೆ, ಈ ಪೋರ್ಸಲ್ಲಿ ಎಲ್ಲ ಸ್ವಲ್ಪ ನಮ್ಮದು ಡೆಡ್ ಸ್ಕಿನ್ನು ಓಪನ್ ಆಗ್ತವೆ. ಡೆಡ್ ಸ್ಕಿನ್ ಓಪನ್ ಆಗಿ ನಮಗೆ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಆಗಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಟೊಮೊಟೊ ಮತ್ತು ಶುಗರ್ನ ಇವಾಗ ಫೇಸಿಗೆ ಸ್ಕ್ರಬ್ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಮಾಡ್ಕೋಬೇಕು, ಡಿಪ್ ಮಾಡ್ಕೋಬೇಕು. ಈ ಥರ ಹಿಂಗೆ ಡಿಪ್ ಮಾಡಿಕೊಂಡು ಈ ಥರ ಸ್ಲೋಲಿ ಹಿಂಗೆ ಮಸಾಜ್ ಮಾಡಬೇಕು. ಈ ಥರ ಮಾಡ್ಕೋಬೇಕು ನೋಡಿ. ಈ ಥರ ಮಾಡ್ಕೊಂಡ್ರೆ ಇಲ್ಲಿ ಮತ್ತು ಇಲ್ಲಿ ಮತ್ತು ಎಲ್ಲೆಲ್ಲಿ ನಮಗೆ ಡೆಡ್ ಸ್ಕಿನ್ ಇರುತ್ತೆ ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೆ, ಅದೆಲ್ಲ ನಮಗೆ ಓಪನ್ ಆಗಲಿಕ್ಕೆ, ಪೋರ್ಸ್ ಎಲ್ಲ ಓಪನ್ ಆಗಿ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಫಸ್ಟ್ ಒಂದು ಸಲ ಸ್ಕ್ರಬ್ ಮಾಡ್ಕೊಬಿಟ್ರೆ ಸ್ಕಿನ್ ನಮಗೆ ಅದು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ತೆಗಿಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ನೋಡಿ, ಈ ಥರ ನಿಧಾನವಾಗಿ ಸ್ಕ್ರಬ್ ಮಾಡಬೇಕು. ಅಂದರೆ ತೀರಾ ತುಂಬ ಫೋರ್ಸಾಗಿ ಇದು ಮಾಡೋಕ್ಕೆ ಹೋಗಬೇಡಿ, ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಯಾಕಂದರೆ ಶುಗರು ಸ್ವಲ್ಪ ರಫ್ ಇರೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗೋವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಈ ಥರ ಮಾಡ್ಕೋಬೇಕು. ನೋಡಿ, ಈ ಥರ ನಾನು ವೀಡಿಯೋ ಲೆಂತ್ ಆಗಿದೆ ಅಂತ ಸ್ವಲ್ಪ ವೀಡಿಯೋನ ಸ್ಪೀಡ್ ಮಾಡಿದ್ದೀನಿ. ಹಾಗಾಗಿ ಸ್ಕ್ರಬ್ ಮಾಡ್ತಿರೋದು ಸ್ಪೀಡ್ ಕಾಣಿಸ್ತಿದೆ. ನಮಗೆ ಮಾಡಿ ಅಂತ ಹೇಳಿ ಇವರೇ ಫಾಸ್ಟಾಗಿ ಮಾಡ್ತಿದ್ದಾರೆ ಅಂತ ಹೇಳಬೇಡಿ. ಈಗ ಫೇಸ್ ವಾಶ್ ಮಾಡ್ಕೊತೀನಿ. ನಾನು ಫೇಸ್ ವಾಶ್ ಮಾಡ್ಕೊಂಬರೋಣ ಬನ್ನಿ. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿನಿ. ಇವಾಗ ಏನು ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ತೋರಿಸ್ತೀನಿ. ಇವಾಗ ನಾನು ಒಲೆ ಮೇಲೆ ನೀರು ಇಟ್ಕೊಂಡಿದ್ದೀನಿ. ಯಾಕಂದರೆ ನೀರು ಬಿಸಿ ಆಗಲಿಕ್ಕೆ. ನೀರು ಕುದಿತಾರೋ ನೀರು ಜೊತೆ ಮುಖ ಹಾಕಬೇಡಿ. ಅದನ್ನು ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ತಗೋಬೇಕು. ಸ್ಟೀಮ್ ತಗೊಂಡು ನಮ್ಮ ಸ್ಕಿನ್ ಇಲ್ಲೆಲ್ಲ ಇದು ಪೋರ್ಸ್ ಓಪನ್ ಆಗುತ್ತಲ್ವ, ಆವಾಗ ನಮಗೆ ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಲ್ಲೇ ಸ್ಟೀಮರ್ ಇಲ್ದಂಗೆ ಯಾವ ಥರ ಸ್ಟೀಮ್ ತಗೊಂಡು ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು. ಬನ್ನಿ. ನೀರು ನೋಡಿ ಹೆಂಗೆ ಕೊತ ಅಂತ ಕುದೀತಾ ಇದೆ. ಈ ನೀರನ್ನು ಸ್ಟವ್ವಿಂದ ಇಳಿಸ್ಕೊಂಡು
ಒಂದು ಟವಲ್ ತಗೊಂಡು ಸ್ವಲ್ಪ ಮೇಲ್ಮುಖ ಮಾಡಿ ಈ ಥರ ಸ್ಟೀಮ್ ತಗೋಬೇಕು. ಮತ್ತು ಪಾತ್ರೆ ಒಳಗಡೆ ಮುಖನ ಹಾಕ್ಬಿಟ್ಟಿರ ಹುಷಾರಾಗಿ ಸ್ಟೀಮ್ ತಗೋಬೇಕು. ಅದರೆಲ್ಲ ನಾನು ಸ್ಟೀಮ್ ತಗೊಂಡಿದ್ದು. ಇವಾಗ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇಲ್ಲೆಲ್ಲ ಹೆಂಗೆ ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಈ ಥರ ಈ ಥರ ರಿಮೂವ್ ಮಾಡಬೇಕು. ಕಾಣಿಸ್ತೈತಾ? ಇಲ್ಲಿ ನೋಡಿ. ಭೇಟಿಯಾಗೋಣ. ನಮಸ್ಕಾರ. ಇಲ್ಲೆಲ್ಲ ಹಿಂಗೆ ತಕ್ಕೋಬೋದು. ನಿಧಾನವಾಗಿ ತಕ್ಕೋಬೇಕು. ಕ್ಲೀನ್ ಮಾಡಬೇಕು. ನೀವು ಕಾಟನ್ ಇಟ್ಕೊಂಡು ಕ್ಲೀನ್ ಮಾಡ್ಕೋಬೋದು. ನಾನು ಕಾಟನ್ ಇಟ್ಕೊಂಡಿಲ್ಲ. ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಂಡು ಮತ್ತೆ ತಗೋಬೇಕು. ಹಿಂಗೆಲ್ಲ ಸ್ಟೀಮ್ ತೊಗೊಂಡು ಬಂದಿದ್ದೀನಿ. ನಾನು ಮತ್ತೆ ತೆಗಿತೀನಿ ನಾನು ಯಾವ ಥರ ಬರುತ್ತೆ ಅಂತ. ಇಲ್ಲಿ ನೋಡಿ, ಅಷ್ಟು ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಬಟ್ ವೈಟ್ ಹೆಡ್ಸ್ ಇದ್ದರೆ ಕಾಣಿಸಲ್ಲ, ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಕಾಣಿಸುತ್ತೆ. ಇಲ್ಲೆಲ್ಲ ನಿಧಾನಕ್ಕೆ ಹಿಂಗೆ ತಗೋಬೇಕು. ಹಿಂಗೆ ಯಾವಾಗಲೂ ಹಿಂಗೆ ಕೈ ಇಟ್ಕೊಂಡು ತೆಗಿಬೇಕು. ಯಾಕಂದರೆ ಸ್ಕಿನ್ನು ಡ್ಯಾಮೇಜ್ ಆಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ತಗೋಬೇಕು. ಈಗ ರಿಮೂವ್ ಮಾಡಿದ್ದಾಯ್ತಲ್ವ, ನಾನು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ನೀವು ಇದಾದಮೇಲೆ ಬೇಕಾದರೆ ಏನಾದರೂ ಫೇಸ್ ಪ್ಯಾಕ್ ಆಗಿರಲಿ, ಇಲ್ಲ ಏನಾದರೂ ನಿಮಗೆ ರಿಲೀಫ್ ಅನಿಸೋ ಥರ ಏನಾದರೂ ಫೇಸ್ ಪ್ಯಾಕ್ ಇದ್ದರೆ, ನಾನು ತೋರಿಸಿದ್ದೀನಲ್ವ ಬೀಟ್ರೂಟ್ ಫೇಸ್ ಪ್ಯಾಕು ಮತ್ತು ಕಡಲೆ ಹಿಟ್ಟು, ಮೊಸರು ಆ ಥರ ಎಲ್ಲ, ಆ ಥರನೂ ಹಾಕ್ಕೋಬೋದು. ಕೆಲವ್ರಿಗೆ ಬೇಡ, ನಾವು ಹಾಗೆ ಇದು ಮಾಡ್ತೀವಿ ಅಂದರೆ ತಣ್ಣೀರಲ್ಲಿ ವಾಶ್ ಮಾಡಿ ಐಸ್ ಕ್ಯೂಬಿಂದ ಮಸಾಜ್ ಮಾಡಿಬಿಟ್ರೆ ರಿಲೈಫ್ ಅನಿಸುತ್ತೆ. ಮತ್ತು ಅಷ್ಟು ನಾವು ಪಾರ್ಲರಿಗೆ ಹೋಗಿ ಕ್ಲೀನಪ್ ಎಲ್ಲ ಮಾಡಿಸ್ತೀವಲ್ಲ, ಅವ್ರು ಏನೂ ಮಾಡಲ್ಲ. ಇದೇ ಥರ ನಮ್ಮ ಥರನೇ ಮಾಡೋದು. ನಾನು ಫಸ್ಟಿಗೆಲ್ಲ ಕ್ಲೀನಪ್ ಮಾಡಿಸ್ತಿದ್ದೆ, ಬಟ್ ನಮಗೆ ಮನೇಲಿ ರಿಸಲ್ಟ್ ಸಿಗೋ ಥರನೂ ಪಾರ್ಲರಲ್ಲಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾನೇ ಮನೇಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು, ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಇದು ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು. ನೋಡಿ, ಫಸ್ಟಿಗೆ ಇದ್ದಿದ್ದಕ್ಕೂ ಇವಾಗ ಇರೋದಕ್ಕೂ ಡಿಫ್ರೆನ್ಸ್ ನೀವೇ ನೋಡಿ ಅಲ್ವಾ. ಇನ್ನೊಂದ್ಸಲ ಫೇಸ್ ನೋಡಿ, ಇಷ್ಟೇ. ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೋಬೋದು. ಅಂದರೆ ಇಲ್ಲೆಲ್ಲ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಅಷ್ಟು ಒಂಥರ ಇರಿಟೇಟಿಂಗ್ ಆಗುತ್ತೆ. ಹಾಗಾಗಿ ನಾವು ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಫೇಸ್ ನಮಗೆ ನೋಡಲಿಕ್ಕೂ ಚೆಂದ ಅನಿಸುತ್ತೆ. ಮತ್ತು ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ.
ನನಗೆ ಫಸ್ಟಿಗೆಲ್ಲ ಇಲ್ಲೆಲ್ಲ ನನಗೆ ಗೊತ್ತಿರ್ತಿರ್ಲಿಲ್ಲ. ಪಾರ್ಲರಿಗೆ ಹೋಗಿನೇ ಕ್ಲೀನಪ್ ಮಾಡಿಸ್ತಿದ್ದೆ ನಾನು. ಅಂದರೆ ನ್ಯಾಚುರಲ್ ಆಗೇ ಮಾಡ್ಕೋಬೋದು. ನೋಡಿದ್ರಲ್ವಾ ಮನೆಯಲ್ಲೇ ಯಾವ ಥರ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ನ ರಿಮೂವ್ ಮಾಡ್ಕೊಳೋದು ಅಂತ. ನಾನು ಅದು ಮುಗಿಸ್ಕೊಂಡು ಬಂದೆ. ಅಡುಗೆ ಮಾಡಬೇಕು ಪಟ ಅಂತ ಅಡುಗೆ ಮಾಡಿಬಿಡೋಣ ಅಂತ. ಇವಾಗ ಸಾಂಬಾರಿಗೆ ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ. ಬೇಗ ಎಷ್ಟು ಬೇಗ ಮಾಡ್ತೀವೋ ನಮಗೆ ಅಷ್ಟೇ ಒಳ್ಳೆಯದು. ಹಾಗಾಗಿ ಬೇಗ ಪಟ ಅಂತ ಮಾಡಿಬಿಡೋಣ ಅಂತ ಕೆಲಸ ಇತ್ತು ಅಂತ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ನಮ್ಮ ಹೆಣ್ಮಕ್ಳಿಗೆ ಈ ಅಡುಗೆ ಮಾಡೋದೊಂದು ಇದ್ಬಿಟ್ರೆ ತಲೆ ಕೆಟ್ಟು 12 ಗೊಬ್ಬರ ಆಗಿರುತ್ತೆ. ನಾವು ಅಡುಗೆ ಮಾಡಬೇಕು, ಇನ್ನೂ ಕೆಲಸ ಇದೆ ಅಂತ ಈ ಮಾಡೋಕ್ಕೆ ಟೆನ್ಷನ್ ಆಗೋಲ್ಲ. ಈ ಯೋಚನೆ ಮಾಡಿನೇ ಅರ್ಧ ಟೆನ್ಷನ್ ತಗೊಂಡು ದಪ್ಪ ಆಗ್ಬಿಡ್ತೀವಿ ನಾವು. ಆ ಥರ ನಾವು ಹೆಣ್ಮಕ್ಳಂದರೆ. ಏನು ಗೊತ್ತಾ ಫ್ರೆಂಡ್ಸ್, ದಪ್ಪ ಆಗೋದಾಗ್ತೀವಿ. ಒಂದು 120 kg, ಒಂದು 150 kg ಆಗಿಬಿಡ್ಬೇಕು. ಎದ್ರೆ ಕೂರೋಕ್ಕಾಗಲ್ಲ, ಕೂತ್ರೆ ಹೇಳೋಕ್ಕಾಗಲ್ಲ, ಆ ಥರ ಮಜಾ ಇರುತ್ತೆ. ಆ ಥರ ನಾನು ಒಬ್ಬೊಬ್ಬಳೇ ಇದ್ದಾಗ ನಾನು ಈ ಥರ ಆದರೆ ಹೆಂಗಿರುತ್ತೆ ಅಂತ ನೆನ್ಪು ಮಾಡ್ಕೊಂಡು ನಗಾಡ್ತಿರ್ತೀನಿ. ನೀವು ನನ್ನ ಥರ ಹಿಂಗೆ ನೆನ್ಪು ಮಾಡ್ಕೊಂಡು ಇದು ಮಾಡ್ತಿರ್ತೀರಾ ಅಂತ ಕಮೆಂಟ್ ಮಾಡಿ. ಇವಾಗ ಪಟ ಅಂತ ಸಾಂಬಾರಿಗೆ ಎಲ್ಲ ಜೋಡಿಸಿದ್ದಾಯಿತು. ಚೂರು ಮೆಂತ್ಯ ಹುರ್ಕೋಬೇಕಿತ್ತು, ಹಾಗಾಗಿ ಮೆಂತ್ಯನೂ ಹುರ್ಕೊಳ್ತಾ ಇದ್ದೀನಿ. ಮತ್ತು ಆ ಕಡೆಯಿಂದ ಈ ಕಡೆ ಜೀರಿಗೆ, ಒಂಚೂರು ಕಾಳುಮೆಣಸು ಮತ್ತು ಏನಂತಾರೆ ಖಾರದ ಪುಡಿ, ಅರಿಶಿನ ಎಲ್ಲ ಹಾಕಿ ಪಟ ಅಂತ ಹಾಕ್ತಾಯಿದ್ದೀನಿ. ಏನು ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಬೇಗ ಹಾಕಿ ಖಾರ ರುಬ್ಬಿ ಒಗ್ಗರಣೆ ಮಾಡ್ಕೊಬಿಡೋಣ. ಇವಾಗ ಮೆಂತ್ಯನೂ ಅದು ಹುರಿದಿದ್ದಾಯಿತು. ಇವಾಗ ಅನ್ನಕ್ಕೆ ಇಟ್ಬಿಡೋಣ, ಟೈಮ್ ಆಗಿದೆ ಅಂತ ಅನ್ನಕ್ಕೂ ಇಡ್ತಾಯಿದ್ದೀನಿ. ಯಾಕಂದರೆ ನನ್ನ ಗಂಡಿಗೆ ಬಿಸಿ ಇದ್ದರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ತಣ್ಣಗೆ ಮಾಡಿಡ್ಬೇಕಂತೆ. ಇವರೊಂಥರ ಡಿಫ್ರೆಂಟ್ ಕೇಸು. ತಣ್ಣಗಿದ್ರೆ ತಿಂತಾರೆ, ಬಿಸಿ ಇದ್ದರೆ ಅವರು ಬಿಸಿ ತಿನ್ ಹಾಗಾಗಿ ಪಟ ಅಂತ ಮಾಡಿಬಿಡೋಣ ಮಾಡ್ತೀನಿ. ಆದರೆ ಅವ್ರು ಹೇಳ್ದಂಗೆ ತೀರಾ ತಣ್ಣಗೆ ಮಾಡಲ್ಲ ನಾನು. ಮೀಡಿಯಮ್ ಆಗಿ ಚೂರು ಬೆಚ್ಚಗಿರೋ ಥರನೇ ಮಾಡ್ತೀನಿ. ಯಾಕಂದರೆ ತೀರಾ ತಣ್ಣಗೂ ತಿನ್ನೋಕ್ಕಾಗಲ್ಲ. ಗಂಡಂದರು ಹೇಳೋ ಥರ ನಾವು ಮಾತು ಕೇಳಿಬಿಟ್ರೆ ನಮ್ಮ ಹೆಣ್ಮಕ್ಳಿಗೆ ಜಾಯಮಾನಕ್ಕೆ ಅವಮಾನ ಅಲ್ವಾ. ಹಾಗಾಗಿ ನಾವೆಲ್ಲಿ ಕೇಳ್ತೀವಿ ಹೇಳ್ರಿ. ನಾವು ಹಂಗಿದ್ರೂ ನಾವು ತಣ್ಣಗಂತೂ ಮಾಡಲ್ಲ, ಬಿಸಿನೇ ಮಾಡಿ ಹಾಕೋದು, ತಿನ್ನಿರಿ ಅಂತ ತಿನ್ನಿಸ್ತೀನಿ. ಹಾಗಾಗಿ ಅವರು ಊಟಕ್ಕೆ ಬಂದಾಗೆಲ್ಲ ಬಿಸಿ ಮಾಡಿರ್ತೀಯಾ ಅಂತ ಇದು ಮಾಡ್ತಾರೆ. ನಾವು ಒಂದು ಕಿವಿಲಿ ಕೇಳಿಸ್ಕೊಂಡು ಇನ್ನೊಂದು ಕಿವಿಲಿ ನಾವು ಕೇಳಿಸ್ಕೊಂಡೇ ಇಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡಿ ನಾವು ಪಾಡಿಗೆ ನಾನು ಸುಮ್ಮನೆ ಇದ್ಬಿಡ್ತೀನಿ. ನಮ್ಮ ಮನೇಲಿದ್ದಾಗ ಅಮ್ಮಂದರು ಮಾಡಿ ಹಾಕಿದ್ರೆ ತಿನ್ನೋಕ್ಕೆ ನಾವು ಅಳ್ತಾ ಇರ್ತೀವಿ. ಆದರೆ ಗಂಡನ ಮನೆಗೆ ಬಂದಮೇಲೆ ನಮಗೆ ಯಾರಾದರೂ ಮಾಡಿ ಹಾಕಿದ್ರೆ ಸಾಕಪ್ಪ ಅಂತ ಬಯಸ್ತೀವಿ. ನಮ್ಮ ಹೆಣ್ಮಕ್ಳು ಜೀವನ ಇದೆ ಅಲ್ವಾ. ಅಲ್ಲಿದ್ದಾಗ ಒಂಥರ ಕಷ್ಟ, ಇಲ್ಲಿದ್ದು ಒಂದು ಕಷ್ಟ. ಏನು ಮಾಡೋಕ್ಕಾಗಲ್ಲ. ನಾವು ಮಾಡಿ ತಿನ್ಕೊಂಡು ಅವರಿಗೂ ಮಾಡಿಟ್ಟು ಆರಾಮಾಗಿ ಲೈಫ್ ಎಂಜಾಯ್ ಮಾಡಬೇಕಲ್ವಾ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಒಬ್ಬಳೇ ಇದ್ದಾಗ ಅಲ್ಲಿ ಕಳ್ತನ ಆಯಿತು, ಎಲ್ಲಿ ಕಳ್ತನ ಆಯಿತು, ಅವ್ರ ಮನೆಯಲ್ಲಿ ಒಬ್ಬರೇ ಇದ್ರಂತೆ, ಬಂದು ಅದು ಎತ್ಕೊಂಡು ಹೋದ್ರು, ಇದು ಎತ್ಕೊಂಡು ಹೋದ್ರು, ಮನೆ ಬೀಗ ಒಡೆದು ತೊಗೊಂಡು ಹೋದ್ರು ಅಂತ ಹೇಳ್ತಿತ್ತಲ್ವ. ನಾನು ಒಬ್ಬೊಬ್ಬಳೇ ಇದ್ದಾಗ ಅದೇ ಥರ ಯೋಚನೆ ಮಾಡ್ಕೊಂಡು ಪಾತ್ರೆ ತೊಳಿತೀನಿ. ಈ ಪಾತ್ರೆಗಳಿಗೇನಾದರೂ ಬಾಯಿ ಇದ್ದಿದ್ರೆ ನಿಜವಾಗ್ಲೂ ನಮ್ಮನ್ನು ಎಷ್ಟು ಬೈತಿತ್ತೋ ಆ ಪಾತ್ರೆಗಳು, ಎಷ್ಟು ಶಾಪ ಹಾಕ್ತಿದ್ವೋ ಗೊತ್ತಿಲ್ಲ. ಬಟ್ ದೇವರು ಪಾತ್ರೆಗಳಿಗೆ ಬಾಯಿ ಕೊಟ್ಟಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಒಬ್ಬೊಬ್ಬರೇ ಇದ್ದಾಗ ಏನೇನು ನೆನಪಾಗುತ್ತೆ ಗೊತ್ತಾ. ನಮ್ಮ ಮನೆಗೆ ಕಳ್ಳರು ನುಗ್ಗಿಬಿಟ್ರೆ, ಇಲ್ಲ ಯಾರಾದರೂ ಬಂದು ಈ ಟಿ ವಿಲಿ ಮೊಬೈಲಲ್ಲೆಲ್ಲ ನೋಡ್ತೀವಲ್ಲ ಫ್ರೆಂಡ್ಸ್, ಏನಂದರೆ ಅವ್ರ ಮನೆಗೆ ನುಗ್ಗಿ ಅಷ್ಟು ತಗೊಂಡೋದ್ರು, ಇವ್ರ ಮನೆಗೆ ನುಗ್ಗಿ ಇಷ್ಟು ತಗೊಂಡೋದ್ರು, ಅಲ್ಲಿ ಮನೆ ಬಾಗಿಲು ಹೊಡೆದ್ರಂತೆ, ಒಬ್ಬೊಬ್ಬರೇ ಇದ್ರಂತೆ, ಹಿಂಗೆ ಅಂತ ಹೆದರಿಸ್ತಾರಲ್ವ. ಹೆದರಿಸೋದಲ್ಲ ಪಾಪ, ಅವರು ನಡೆದಿರೋದನ್ನು ಹೇಳಿರೋದು. ಅವಾಗ ನನಗೂ ಒಬ್ಬೊಬ್ಬಳೇ ಇದ್ದಾಗ ಹಿಂಗೆ ಯೋಚನೆ ಬರುತ್ತೆ, ಏನು ಮಾಡೋದು ಈ ಥರ ಬಡ್ದಾಗ ಅಂತ. ಅದಕ್ಕೆ ಹಿಂಗೆ ಮಾಡಿಬಿಡೋಣ, ಹಂಗೆ ಮಾಡಿಬಿಡೋಣ ಅಂತ ಯೋಚನೆ ಬರುತ್ತೆ. ಆದರೆ ಆ ಟೈಮಲ್ಲಿ ಯಾರಿಗೂ ಪಾಪ ತೋಚಲ್ಲ. ನೀವು ಇದೇ ಥರ ಅಂದರೆ ಯೋಚನೆ ಮಾಡ್ಕೊಂಡು ಪಾತ್ರೆ ತೊಳಿತೀರಾ. ಈ ಯೋಚನೆಯಲ್ಲಿ ನಾವೇನಾದರೂ ಪಾತ್ರೆ ತೊಳಿಬೇಕಾದ್ರೆ ಏನಾದರೂ ಸೌಂಡ್ ಬಂತು ಅಂದರೆ ಎಲ್ಲೂ ಇಲ್ದಂಗೆ ಓಡ್ತೀವೇನೋ ಹೆದರ್ಕೊಂಡು. ನಾನಂತೂ ಪಕ್ಕ ಹಂಗೆ ಮಾಡ್ತೀನಿ. ಏನಾದರೂ ಸೌಂಡ್ ಆಯಿತು ಅಂದರೆ ಫಸ್ಟ್ ನೋಡ್ತೀನಿ ಏನಾಯಿತು ಅಂತ ಹೆದರ್ಕೊಂಡು ಆಮೇಲೆ ಅಯ್ಯೋ ನೀವಾ ಅಂತ ನಮ್ಮ ಮನೆಯವ್ರು ಬಂದಿದ್ದರೆ ಅವ್ರಿಗೆ ಬೈತೀನಿ. ಮಾತಾಡ್ಕೊಂಬರೋಕ್ಕಾಗಲ್ವಾ, ಇಲ್ಲ ಕರಿಬೇಕು ಅಲ್ವಾ ಅಂತ ಎಲ್ಲ ಹೇಳ್ತೀನಿ.
ಥರನೇ ನೀವು ಪಾತ್ರೆ ತೊಳಿಬೇಕಾದ್ರೆ ಏನಾದರೂ ಕೆಲಸ ಮಾಡಬೇಕಾದ್ರೆ ನನ್ನ ಥರನೇ ಈ ಥರ ಎಲ್ಲ ಹೆದರ್ಕೊಂಡು ಕೆಲಸ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇವಾಗ ಎಲ್ಲ ಮನೆಯೆಲ್ಲ ಕ್ಲೀನ್ ಆಯಿತು, ಅಡುಗೆ ಎಲ್ಲ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಅಪ್ಪ ಸಾಕಾಯ್ತಪ್ಪ ಈ ಅಡುಗೆ ಮನೆ ಸವಾಸ ಬೇಡ ಅಂತ ಓಡಿ ಬರ್ತೀನಿ. ಅಷ್ಟರಲ್ಲಿ ಸಂಜೆನೂ ಕೂಡ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸಂಜೆ ನನ್ನ ಈ ಮಕ್ಕಳಿಗೆ ಹೋಮ್ವರ್ಕ್ ಮಾಡಬೇಕು ಅಂದರೆ ಅವರಿಗೆ ಸುಸ್ತು, ಹುಷಾರಿಲ್ಲದೆ ಇರೋದು ಆ ಥರ ಎಲ್ಲ ಬಂದುಬಿಡುತ್ತೆ. ಅದೇ ಮೊಬೈಲ್ ನೋಡ್ರಿ ಆಟಾಡ್ರಿ ಅಂದರೆ ಅವ್ರಿಗೆ ಯಾವ ಸುಸ್ತು ಇರೋಲ್ಲ, ಫುಲ್ಲು ಎನರ್ಜಿಟಿಕ್ಕಾಗಿ ರೆಡಿಯಾಗಿಬಿಡ್ತಾರೆ. ನನ್ನ ಮಗನೂ ಅದೇ ಕೇಸು. ಇಷ್ಟೊತ್ತವರೆಗೂ ಅಮ್ಮ ಸುಸ್ತು ಅಮ್ಮ ಅಂತ ಸ್ವಲ್ಪ ಡ್ರಾಮಾ ಮಾಡ್ಕೊಂಡು ಕೂತಿದ್ದ. ಆಮೇಲೆ ಅವ್ರ ಪಾಪ ಬಂದಮೇಲೆ ಫುಲ್ ಆ್ಯಕ್ಟಿವ್ ಆಗಿ ಕಲರಿಂಗ್ ಮಾಡ್ತಿದ್ದಾನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾನು ನೋಡ್ತಿದ್ದೀರಾ, ನೀವು ಕೂಡ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವು ಒಂದು ಸಬ್ಸ್ಕ್ರೈಬ್, ಲೈಕ್ ಮಾಡೋದ್ರಿಂದ ಮತ್ತೆ ನಮಗೆ ಹೊಸ ಹೊಸ ವಿಡಿಯೋ ಹಾಕೋದಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಹಾಗೆಯೇ ನಮಗೂ ಡೈಲಿ ವಿಡಿಯೋ ಹಾಕಲಿಕ್ಕೆ ಎನರ್ಜಿ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಇಷ್ಟೊತ್ತವರೆಗೂ ಯಾರು ನನ್ನ ವೀಡಿಯೋ ನೋಡಿ ಲೈಕು ಮತ್ತು ಕಮೆಂಟ್ ಮಾಡಿದ್ದೀರಾ ನಿಮಗೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.